ಎಲ್ಲರಿಗೂ ನಮಸ್ಕಾರ. ಈಗ ಮಾನವ ಹಕ್ಕುಗಳ ಮುಂದುವರಿದ ಭಾಗ, ಮಾನವ ಹಕ್ಕುಗಳ ಉಲ್ಲಂಘನೆಗಳು ಯಾವ ರೀತಿ ಆಗ್ತಾ ಇದೆ, ಆರ್ಮಿಯವರಿಂದ, ಪ್ಯಾರಾಮಿಲಿಟರಿ ಅವರಿಂದ, ಪೊಲೀಸರಿಂದ ಮತ್ತು ಬೇರೆಯವರಿಂದ ಯಾವ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ. ಮಾನವ ಹಕ್ಕುಗಳ ಉಲ್ಲಂಘನೆ, ದ ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಬೈ ದ ಪೊಲೀಸ್ ಆ್ಯಂಡ್ ಅದರ್ಸ್. The human rights advocates agree that after the 60 years of Universal Declaration of Human Rights, still there are many cases of violations. It's a dream than a reality. That means the human rights are become a dream than a reality. That means what here the human rights advocates, that means the human rights, the awareness creators, they says that after 60 years of the declaration of the universal human rights, still the human rights become a dream than a reality, because the violation exists in every part of the world. For example, according to Amnesty International 2009 World Report and other sources, they says that tortured or abused in at least 81 countries, face unfair trials in at least 54 countries, restricted in their freedom of expression at least in 77 countries. So based on this Amnesty International 2009 World Report, the advocates of the human rights, they says that the Universal Declaration of Human Rights is still a dream than a reality. So why like this? Because in many ways the human rights violations we can witness. ಮಾನವ ಹಕ್ಕುಗಳ ಉಲ್ಲಂಘನೆಯಲ್ಲಿ ನಾವು ನೋಡೋದಾದರೆ, ಅಮ್ನೆಸ್ಟಿ ಇಂಟರ್ನ್ಯಾಷನಲ್ 1902 ವಿಶ್ವದ ವರದಿಯ ಆಧಾರದಲ್ಲಿ ನಾವು ನೋಡೋದಾದರೆ, ಮಾನವ ಹಕ್ಕುಗಳ ಉಲ್ಲಂಘನೆ ವಿವಿಧ ಹಂತಗಳಲ್ಲಿ, ವಿವಿಧ ರಾಷ್ಟ್ರಗಳಲ್ಲಿ, ವಿವಿಧ ರೀತಿಯಲ್ಲಿ ಆಗ್ತಾ ಇರೋದನ್ನ ನಾವು ಈ ಒಂದು ವರದಿಯಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಟಾರ್ಚರ್ ಅಥವಾ ಅಬ್ಯೂಸ್ಡ್. ಟಾರ್ಚರ್ ಅಂತಂದರೆ ಶೋಷಣೆಯನ್ನು ಮಾಡುವಂಥದ್ದು, ಅಥವಾ ಅಬ್ಯೂಸನ್ನು ಮಾಡುವಂಥದ್ದು, ಅಥವಾ ಅವರನ್ನು ತೆಗಳುವಂಥದ್ದು, ಅಥವಾ ಅವರನ್ನು ಭೇದ ಭಾವವನ್ನು ಮಾಡುವಂಥದ್ದು. ಟಾರ್ಚರ್ ಅಥವಾ ಭೇದ ಭಾವ ವಿಶ್ವದ 81 ರಾಷ್ಟ್ರಗಳಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ವಿಶ್ವದ 81 ರಾಷ್ಟ್ರಗಳು ವಿವಿಧ ರೀತಿಯಲ್ಲಿ ಅಲ್ಲಿನ ಪ್ರಜೆಗಳಿಗೆ ಶೋಷಣೆಯನ್ನು ಮಾಡ್ತಾ ಇರೋವಂಥದ್ದು ಮತ್ತು ಭೇದ ಭಾವವನ್ನು ಮಾಡ್ತಾ ಇರೋದನ್ನ ಕಾಣ್ಬೋದು. ಅದೇ ರೀತಿಯಲ್ಲಿ 54 ರಾಷ್ಟ್ರಗಳು ಅನ್ಫೇರ್ ಟ್ರಯಲ್ಸ್, ಅಂದರೆ ಯಾರು ಶಿಕ್ಷೆಗೆ ಅಥವಾ ಅಪರಾಧಿಗಳು ಯಾರನ್ನ ನಾವು ಜೈಲಿಗೆ ಹಾಕಿರ್ತೀವೋ ಅವರ ಮೇಲೆ ಅನ್ಫೇರ್ ಟ್ರಯಲ್ಸ್, ಒಂದು ಸಮುಚಿತವಾಗದೇ ಇರುವಂಥ ಒಂದು ಅವರ ಮೇಲೆ ಟ್ರಯಲ್ಸ್ಗಳು ಇವತ್ತು ನಡೀತಾ ಇದೆ. ಅದು ಒಂದು ಕಾನೂನುಬದ್ಧವಾದಂಥ ತನಿಖೆಯಾಗಲಿ ಅಥವಾ ಕಾನೂನುಬದ್ಧವಾದಂಥ ಪ್ರಕರಣಗಳು ಅಲ್ಲಿ ಅವರಿಗೆ ಆಗ್ತಾ ಇಲ್ಲ. ಸುಮಾರು 54 ರಾಷ್ಟ್ರಗಳಲ್ಲಿ ಜನರಿಗೆ ಅನ್ಯಾಯ ಆಗ್ತಾ ಇರೋದನ್ನು ಅನ್ಫೇರ್ ಟ್ರಯಲ್ಸನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಸುಮಾರು 77 ರಾಷ್ಟ್ರಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ನೀಡದೇ ಇರೋದನ್ನ ನಾವು ನೋಡ್ಬೋದು, ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ವಿವಿಧ ರೀತಿಯ ನಿಬಂಧನೆಗಳನ್ನು, ರಿಸ್ಟ್ರಿಕ್ಟ್ಸ್ಗಳನ್ನು ಹಾಕಿರೋದನ್ನು ಕೂಡ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲವನ್ನು ನೋಡಿದಾಗ ವಿಶ್ವದಲ್ಲಿ ಮಾನವ ಹಕ್ಕುಗಳು ಒಂದು ರೀತಿಯ ಕನಸಾಗಿದೆ ಹೊರತು ಅದು ನನಸು ಅಲ್ಲ ಅಂತ ಸುಮಾರು ಮಾನವ ಹಕ್ಕುಗಳ ಒಂದು ಹೋರಾಟಗಾರರು, ಮಾನವ ಹಕ್ಕುಗಳ ಒಂದು ರಕ್ಷಕರು ಅಂತ, ಅಥವಾ ಅದನ್ನು ಜಾರಿಗೆ ತರುವಂಥ NGOsಗಳು, ಇವರೆಲ್ಲ ಏನಿದಾರಲ್ಲ ಅವರೆಲ್ಲರ ಒಂದು ಅಭಿಪ್ರಾಯ ಅಂತ ಹೇಳ್ಬೋದು. ಅಂದರೆ ಅವರ ಪ್ರಕಾರ ಮಾನವ ಹಕ್ಕುಗಳ ಹೋರಾಟಗಾರರು ಮತ್ತು ಮಾನವ ಹಕ್ಕುಗಳ ಒಂದು ಕಾರ್ಯಕರ್ತರು ಏನಿದ್ದಾರೆ, ಅವರು 60 ವರ್ಷಗಳು ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ 60 ವರ್ಷ ಆದರೂ ಕೂಡ ಇದು ಒಂದು ಕನಸಾಗಿದೆಯೇ ಹೊರತು ನೈಜತೆಗೆ ಬಂದಿಲ್ಲ, ಅದು ಒಂದು ಕನಸಾಗೇ ಉಳಿದಿದೆ ಅನ್ನೋದನ್ನ ನಾವಿಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. Women and the children in particular are the marginalized in numerous ways. ಪ್ರಮುಖವಾಗಿ ಶೋಷಣೆಯಲ್ಲಿ ನಾವು ಕಾಣುವಂಥದ್ದು ಯಾರು ಅಂದರೆ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಅಂತ ನಾವು ಹೇಳ್ಬೋದು. ವಿಶ್ವದಲ್ಲಿ ಅನೇಕ ಭಾಗಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳನ್ನು ಅನೇಕ ರೀತಿಯಲ್ಲಿ ಶೋಷಣೆಯನ್ನು ಆಗ್ತಾ ಇರೋದನ್ನು ನಾವು ಕಾಣ್ಬೋದು. The women and the children are in particular, they were discriminated in numerous ways, and they are marginalized throughout the world. The press is not free in many countries and distorted or silenced too often permanently. Human rights violations still apply to the world today. So in many nations there is no freedom of the press. Even we says that the press is the fourth pillar of the constitution, but the press cannot work independently. Why? Because many restrictions were imposed on our freedom of the press. So without the freedom of the press, they are not able to bring the justice to the
mainstream of the society and the justice was denied. We can say that the press is not able to work freely or independently. ಇಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನು ನಾವು ಗಮನಿಸಬೇಕಾದ್ರೆ ಮಾನವ ಹಕ್ಕುಗಳು ಯಾಕೆ ಹೆಚ್ಚಾಗಿ ಶೋಷಣೆ ಆಗ್ತಾ ಇದೆ ಅಂದರೆ ಪತ್ರಿಕೋದ್ಯಮಕ್ಕೆ ಇಲ್ಲಿ ಹೆಚ್ಚಿನ ಸ್ವಾತಂತ್ರ್ಯವನ್ನು ನೀಡದೇ ಇರೋದನ್ನು ನಾವು ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಪತ್ರಿಕೋದ್ಯಮ ಇವತ್ತು ಅತಿ ಸುಲಭವಾಗಿ ಮತ್ತು ಅತಿ ವೇಗವಾಗಿ ಜನರನ್ನು ತಲುಪುವ ಒಂದು ಮಾಧ್ಯಮ ಆಗಿದೆ. ಆದರೆ ಈ ಪತ್ರಿಕೋದ್ಯಮ ನ್ಯಾಯವನ್ನು ಮತ್ತು ಅನ್ಯಾಯವನ್ನು ಜನರ ಮುಂದೆ ಹೇಗಾಗ್ತಾ ಇದೆ, ಶೋಷಣೆಗಳು ಎಲ್ಲಿ ನಡೀತಾ ಇದೆ ಅನ್ನೋದನ್ನ ವರದಿ ಮಾಡೋದಕ್ಕಾಗಲಿ, ಅದನ್ನು ಜಾರಿಗೆ ತರೋದಕ್ಕಾಗಲಿ, ಅದನ್ನು ಜನರಿಗೆ ತಿಳಿಸೋದಕ್ಕಾಗಲಿ ಇಲ್ಲಿ ಯಾವುದೇ ರೀತಿಯಂಥ ಅವಕಾಶಗಳನ್ನು ಹಲವಾರು ರಾಷ್ಟ್ರಗಳಲ್ಲಿ ನೀಡದೇ ಇರೋದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಫ್ರೀಡಮ್ ಆಫ್ ದ ಪ್ರೆಸ್ಗೆ ಬಹಳಷ್ಟು ರೆಸ್ಟ್ರಿಕ್ಷನ್ಸನ್ನು, ನಿರ್ಬಂಧನೆಗಳನ್ನು ಹಾಕಿರುವಂಥದ್ದು ಇವತ್ತು ಮಾನವ ಹಕ್ಕುಗಳ ಹೋರಾಟಕ್ಕೆ ಒಂದು ಹಿನ್ನಡೆಯಾಗಿದೆ ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು. ಯಾವಾಗ ನಾವು ಫ್ರೀಡಮ್ ಆಫ್ ದ ಪ್ರೆಸ್ಸನ್ನು ಅಥವಾ ಪ್ರೆಸ್ಗೆ ನಾವು ಫ್ರೀಡಮನ್ನು, ಸ್ವಾತಂತ್ರ್ಯವನ್ನು ಕೊಡ್ತೀವೋ ಆವಾಗ ಮಾತ್ರ ಸಮಾಜದಲ್ಲಿ ನಾವು ಹಲವಾರು ರೀತಿಯ ಸುಧಾರಣೆಗಳನ್ನು ಮತ್ತು ನ್ಯಾಯದ ಪರಿಕಲ್ಪನೆಯನ್ನು ಜಾರಿಗೆ ತರೋದಕ್ಕೆ ಸಾಧ್ಯ ಆಗುತ್ತೆ. ನಂತರದಲ್ಲಿ ಆರ್ಮಿಯವರಿಂದ ಮತ್ತು ಬೇರೆ ಒಂದು ಪ್ಯಾರಾಮಿಲಿಟರಿ ಅವರುಗಳಿಂದ ಹೇಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ನಾವು ನೋಡೋದಾದರೆ, so how the army or the paramilitary or others, how they have violated the human rights or violating the human rights, if you want to say that, we can go through with the Article 3 which says that the right to live freely. Everyone in the world have a right to life and a liberty, and they have their own right for security. So right to life, liberty and security is every individual's freedom right. So if you take an estimated 6,500 people were killed in 2007 by the armed conflict in Afghanistan. Nearly half of the people non-combatant civilian deaths at the hands of the insurgent. See, that means the military, particularly what happening in Afghanistan, there is a clash between the terrorists and the military. So with the clash of the military and the terrorists, the innocent people were killed. They are not the terrorists, they are not belongs to the army. They are the common civilians. So civilians are facing a very hazardous situations in Afghanistan. Nearly 6,500 people were killed in 2007 by the military and others. Hundreds of the civilians were also killed by the suicide attacks by the armed groups. So similarly, civilians also killed because of the suicide attacks. If you take example in the Brazil in 2007, according to official figures, police killed at least 1,260 individuals. This is the highest in the till date. All these incidents shows that how military and the police are involving in the violations of the human rights. ಇಲ್ಲಿ ನಾವು ಮಾನವ ಹಕ್ಕುಗಳನ್ನು ಉಲ್ಲಂಘನೆಯಲ್ಲಿ ರಕ್ಷಣಾ ಪಡೆಗಳು ಅಥವಾ ಮಿಲಿಟರಿ ಮತ್ತು ಪೊಲೀಸರ ಹೇಗೆ ಇನ್ವಾಲ್ವ್ ಆಗ್ತಾ ಇದ್ದಾರೆ, ಹೇಗೆ ಅವರು ಪಾತ್ರಧಾರಿಗಳಾಗ್ತಾ ಇದ್ದಾರೆ ನೇರವಾಗಿ ಅಥವಾ ಪರೋಕ್ಷವಾಗಿ ಅನ್ನೋದನ್ನು ನಾವು ನೋಡೋದಾದರೆ, ನಮ್ಮ ಮಾನವ ಹಕ್ಕುಗಳ 3ನೇ ವಿಧಿ ನಮಗೇನು ತಿಳಿಸ್ಕೊಡುತ್ತೆ ಅಂದರೆ, ವಿಶ್ವದ ಪ್ರತಿಯೊಬ್ಬ ನಾಗರಿಕನು ಕೂಡ ಬದುಕುವ ಹಕ್ಕಿರೋದನ್ನು ನಮಗೆ ಕಾಣ್ಬೋದು. ಆ ಒಂದು ನಿಟ್ಟಿನಲ್ಲಿ ಬದುಕುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕು ಮತ್ತು ಅವನಿಗೆ ರಕ್ಷಣೆಯ ಹಕ್ಕು ಕೂಡ ಇರೋದನ್ನು ನಾವು 3ನೇ ವಿಧಿಯಲ್ಲಿ, ಮಾನವ ಹಕ್ಕುಗಳ 3ನೇ ವಿಧಿಯಲ್ಲಿ ಕಾಣ್ತೀವಿ. ಆದರೆ ಇಲ್ಲೇನಾಗ್ತಾ ಇದೆ, ರಕ್ಷಕರೇ ಇವತ್ತು ಭಕ್ಷಕರಾಗಿರೋದನ್ನು ನಾವು ಕಾಣ್ತೀವಿ. ಅದಕ್ಕೆ ಉದಾಹರಣೆಯಾಗಿ ಹೇಳಬೇಕಂದ್ರೆ, ಅಫ್ಘಾನಿಸ್ತಾನದಲ್ಲಿ ನಡೀತಾ ಇರುವಂಥ ಒಂದು ಸಿವಿಲ್ ವಾರು ಅಥವಾ ಕಾನ್ಫ್ಲಿಕ್ಟು, ಅಂದರೆ ಟೆರರಿಸ್ಟ್ಗೂ ಮತ್ತು ಅಮೇರಿಕದ ಸೇನಾಪಡೆಯ ನಡುವೆ ನಡೀತಾ ಇರುವಂಥ ಒಂದು ಹೋರಾಟ. ಇದರ ಪ್ರತಿಫಲವಾಗಿ ಸುಮಾರು 6,500 ನಾಗರಿಕರು ಬಲಿಯಾಗಿರೋದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದು 2007ರಲ್ಲಿ. ನಾಗರಿಕರನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಯುದ್ಧದಲ್ಲಾಗಲಿ ಅಥವಾ ಯಾವುದೇ ಸಂದರ್ಭದಲ್ಲಾಗಲಿ ಮಿಲಿಟರಿಯವರಾಗಲಿ ಪೊಲೀಸರಾಗಲಿ ಟಾರ್ಗೆಟನ್ನು ಮಾಡುವಂಥದ್ದು ಅಥವಾ ಅವರನ್ನು ಸಾಯಿಸುವಂಥ ಅಥವಾ ಕಿಲ್ ಮಾಡುವಂಥ ಒಂದು ಅಧಿಕಾರ ಯಾರಿಗೂ ಕೂಡ ಇಲ್ಲ. ಆದರೆ ಇಲ್ಲಿ 2007ನಲ್ಲಿ ಸುಮಾರು 6,500 ಸಿವಿಲಿಯನ್ಸ್ಗಳು ಇಲ್ಲಿ ಹತ್ಯೆಗೀಡಾಗಿರೋದನ್ನು ನಾವು ಪ್ರಮುಖವಾಗಿ ಕಾಣ್ಬೋದು. ನಂತರದಲ್ಲಿ ಹಂಡ್ರೆಡ್ಸ್ ಆಫ್ ದ ಸಿವಿಲಿಯನ್ಸ್, 100 ನಾಗರಿಕರು ಕೂಡ ಸೂಸೈಡ್ ಬಾಂಬ್ಗಳಿಂದ ಹತ್ಯೆಯಾಗಿರೋದನ್ನು ಕೂಡ ನಾವಿಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಬ್ರೆಜಿಲ್ನ ನಾವು ಒಂದು ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ಇದೇ 2007ರಲ್ಲಿ ಇದುವರೆಗೂ ಕೂಡ ಒಂದೇ ಸಾರಿ ಅತಿ ಹೆಚ್ಚು ನಾಗರಿಕರ ಒಂದು ಹತ್ಯೆಯಾಗಿರೋದು ಅಂತಂದರೆ 1260. ಅದು ಬ್ರೆಜಿಲ್ನಲ್ಲಿ. ಯಾರಿಂದ ಅಂತಂದರೆ ಅದು ನಮಗೊಂದು ರೀತಿಯಲ್ಲಿ ಶಾಕಿಂಗ್ ಅಂತ ಹೇಳ್ಬೋದು, ಬ್ರೆಜಿಲ್ನ ಪೊಲೀಸರಿಂದ.
ಬ್ರೆಜಿಲ್ ಪೊಲೀಸೇ 1260 ಇಂಡಿವಿಜುವಲ್ಸ್ಗಳನ್ನು ಅಥವಾ ನಾಗರಿಕರನ್ನು ಹತ್ಯೆಗೀಡು ಮಾಡಿದ್ದಾರೆ. ಸೊ ಇವೆಲ್ಲ ನೋಡಿದಾಗ ನಮಗೆ ಬಹಳಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಈ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆಯಲ್ಲಿ ಪ್ರಮುಖವಾಗಿ ನಮ್ಮ ರಕ್ಷಕರು ಅಂದರೆ ಮಿಲಿಟರಿಯವರು ಮತ್ತು ಪೊಲೀಸರೇ ಇನ್ವಾಲ್ವ್ ಆಗಿರೋದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಉಗಾಂಡಾದಲ್ಲಿನ ಒಂದು ಉದಾಹರಣೆಗೆ ನಾವು ಬಂದಿದ್ದೆ. ಆದರೆ ಉಗಾಂಡದಲ್ಲಿ 1500 ಜನರನ್ನು 1500 ಜನರ ಪ್ರತಿ ವಾರ ದಿಸ್ ಇಸ್ ಅ ವೆರಿ ಪ್ಯಾಥಾಟಿಕ್ ಸಿಚುವೇಶನ್ಸ್ ಅಂತ ಹೇಳ್ಬೋದು. ಎವ್ರಿ ವೀಕ್ ದೆರ್ ಆರ್ 1500 ಪೀಪಲ್ಸ್ ವೆರ್ ಕಿಲ್ಡ್. ಇಂಟರ್ನಲಿ ಡಿಸ್ಪ್ಲೇಸ್ಡ್ ಪರ್ಸನ್ ಕ್ಯಾಂಪ್ಸ್. ಏನು ಡಿಸ್ಪ್ಲೇಸ್ಡ್ ಪರ್ಸನ್ ಕ್ಯಾಂಪ್ಸ್ಗಳು ಒಂದು ನಾಗರಿಕರ ಒಂದು ಕ್ಯಾಂಪ್ಗಳು ಅಂತ ನಾವೇನು ಶಿಬಿರಗಳು ಏನು ಇರ್ತಾವಲ್ಲ, ಡಿಸ್ಪ್ಲೇಸ್ಡ್ ಕ್ಯಾಂಪ್ಸ್ಗಳು, ಅಲ್ಲಿ ಇಟ್ಟಂಥ ಉಗಾಂಡದ ಸುಮಾರು 1500 ಜನರನ್ನ ಪ್ರತಿ ವಾರ ಅಲ್ಲಿನ ಪೊಲೀಸು ಮತ್ತು ಮಿಲಿಟರಿಯವರು ಸಾಯಿಸ್ತಾ ಇರೋದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇದು ಕೂಡ ನಿಜವಾಗ್ಲೂ ಒಂದು ಪೆಥೆಟಿಕ್ ಕಂಡೀಷನ್ಸ್ ಅಂತಲೇ ನಾವು ಕೂಡ ಹೇಳ್ಬೋದು. So every week there are around 1500 people were killed in the Uganda. According to the World Health Organization, 5 lakh have died in these camps. ಸೊ ಈ ಒಂದು ಡಿಸ್ಪ್ಲೇಸ್ಡ್ ಕ್ಯಾಂಪಲ್ಲಿ ಇದುವರೆಗೂ 5 ಲಕ್ಷ ಜನ ನಾವು ಸತ್ತಿರೋದನ್ನು ಅಥವಾ ಹತ್ಯೆ ಆಗಿರೋದನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇವೆಲ್ಲವನ್ನು ನೋಡ್ತಾ ಇದ್ದರೆ ಮಾನವ ಹಕ್ಕುಗಳು ನಿಜವಾಗ್ಲೂ ಒಂದು ಕನಸೆ ಅಂತ ಅನ್ನೋದು ನಮಗೆ ಅನಿಸುತ್ತೆ. ಅದು ಇನ್ನೂ ನೈಜತೆಗೆ ಬಂದಿಲ್ಲ ಅನ್ನೋದು ಗೊತ್ತಾಗುತ್ತೆ. ವಿಯೆಟ್ನಾಮೀಸ್ ಅಥಾರಿಟೀಸ್ forced at least 75,000 drug addicts and prostitutes into 71 overpopulated rehabilitation camps, labeling the detainees at a high risk of contracting HIV/AIDS but providing no treatment. ಇದು ಇನ್ನೂ ಒಂದು ವಿಚಿತ್ರವಾದ ಒಂದು ಘಟನೆ ಅಥವಾ ಬಹಳಷ್ಟು ದುಃಖಕರವಾದಂಥ ಒಂದು ಘಟನೆ ಅಂತಲೇ ಹೇಳ್ಬೋದು. ವಿಯೆಟ್ನಾಮಿನಲ್ಲಿ ಅಲ್ಲಿನ ಅಥಾರಿಟೀಸ್ಗಳು, ಅಧಿಕಾರಿಗಳು ಸುಮಾರು 75,000ಕ್ಕಿಂತ ಹೆಚ್ಚಿನ ಜನರನ್ನು HIV ಪಾಸಿಟಿವ್ಸ್ಗಳು ಅಂತೇಳಿ ಅಲ್ಲಿನ ಒಂದು ಕ್ಯಾಂಪ್ಗಳಲ್ಲಿ ಅವ್ರನ್ನ ಸಾಯಿಸಿರೋದನ್ನು ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅವರಿಗೆ ಯಾವುದೇ ರೀತಿಯಂಥ ಟ್ರೀಟ್ಮೆಂಟನ್ನು ಕೊಡದೆ ಸಾಯಿಸಿರೋದನ್ನು ನೋಡಿದ್ರೆ ನಮಗೆ ಇಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದು ಕೂಡ ನಮ್ಗೆ ಅರ್ಥ ಆಗುತ್ತೆ. Again, there is another very sad conditions on the human rights. We can see that's in Vietnamese authorities killed 75,000 people because of they are contracted with the HIV and AIDS. Without giving any kinds of the treatment, they were killed. This is also very clearly shows that there is no human rights in Vietnam. And the next thing is that what Article 4 which explains in the human rights is no slavery. No one shall be held slavery or servant slavery, and slave trade shall be prohibited in all the forms. So this is what the slavery system was about the slavery system in human rights. That means no slavery is accepted, the total ban or the prohibitions of the slavery system. But if you take example in northern Uganda, Lord's Residence Army LRA guerrilla have kidnapped around 20,000 children over the past 20 years and forced them to service as a soldiers or as sexual slaves for the army. So very clearly the human rights says that prohibition, total prohibition on the slavery, the following the slavery system. But when you take example of the Uganda, particularly in the northern Uganda, there is an army in the name of a Lord's Resistance Army. So they are very famous for the guerrilla wars. So to wage a war against the other enemies, they kidnapped around 20,000 children from the past 20 years and forced them to become the soldiers or sexual slaves for the army. So again, in other countries also, Ghana, if you take example, children's 5 to 14 years are trafficked with the false promises of education and future into dangerous unpaid jobs in the fishing industries. Even in Guyana also, from the year of the 5 to 14 years they were kidnapped and they are given a false promises and they are forced for the flash trades. So this all says that how the slavery system still in continuing in a many country. Even if you take example in Asia, Japan is the major destination country for the trafficked women, especially women coming from the Philippines and the Thailand. UNICEF estimates 60,000 children prostitutes in the Philippines. The US State Department estimates 6 lakh to 8 lakh 20,000 men, women, children are trafficked across the international borders each year.
So this all shows that still somewhere in the slave system has existed in many part of the world. ಸೊ ಇಲ್ಲಿ ಗುಲಾಮಗಿರಿಯ ಪದ್ಧತಿಯ ಬಗ್ಗೆ ಮಾನವ ಹಕ್ಕುಗಳ 4ನೇ ವಿಧಿ ನಮಗೆ ಬೆಳಕನ್ನು ಚೆಲ್ಲುತ್ತೆ. ಗುಲಾಮಗಿರಿಯನ್ನು ಸಂಪೂರ್ಣವಾಗಿ ನಿಷೇಧಿಸುವುದು ಇಲ್ಲಿ ಅಂತ ಮಾನವ ಹಕ್ಕುಗಳಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಗುಲಾಮಗಿರಿ ಒಂದಲ್ಲ ಒಂದು ರೀತಿಯಲ್ಲಿ ಇನ್ನೂ ಹಲವಾರು ರಾಷ್ಟ್ರಗಳಲ್ಲಿ ಇರೋದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಉದಾಹರಣೆ ತೆಗೆದುಕೊಂಡ್ರೆ ನಾವು ಉತ್ತರ ಭಾಗದ ಉಗಾಂಡದಲ್ಲಿ ಪ್ರತಿ 20 ವರ್ಷದಲ್ಲಿ ಸುಮಾರು 20 ವರ್ಷದಲ್ಲಿ 20,000ಕ್ಕಿಂತ ಹೆಚ್ಚಿನ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿರುವಂಥದ್ದು. ಅವರನ್ನು ಕಿಡ್ನ್ಯಾಪ್ ಮಾಡೋದಷ್ಟೇ ಅಲ್ಲ, ಫೋರ್ಸ್ ಮಾಡಿ ಅವರಿಗೆ ಆರ್ಮಿಗೆ ಸೇರಿಸುವಂಥದ್ದು ಅಥವಾ ಆರ್ಮಿಯ ಜನರಿಗೆ ಸೆಕ್ಸ್ ಲೇವ್ಸ್ಗಳಾಗಿ ವರ್ಕ್ ಮಾಡ್ತಾ ಇರೋದನ್ನು ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಘಾನಾದಲ್ಲೂ ಕೂಡ ಸುಮಾರು 5 ವರ್ಷದಿಂದ 14 ವರ್ಷದ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ಅವ್ರನ್ನ ಬೇರೆ ಬೇರೆ ಆಮಿಷಗಳಿಗೆ ಒಡ್ಡಿ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಅನ್ಪೇಯ್ಡ್ ಜಾಬ್ಸ್ಗಳು ಅಥವಾ ಫ್ಲ್ಯಾಶ್ ಟ್ರೇಡರ್ಸ್ಗಳಿಗೆ ಸೇರಿಸುವಂಥದ್ದನ್ನು ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಏಷ್ಯಾದಲ್ಲಿ ಜಪಾನಲ್ಲಿ ಪ್ರಮುಖವಾಗಿ ಮಹಿಳೆಯರನ್ನು ಫಿಲಿಪೈನ್ಸ್ ಮತ್ತು ಥೈಲ್ಯಾಂಡಿಂದ ಕರ್ಕೊಂಡು ಬಂದು ಅವ್ರನ್ನ ಫ್ಲ್ಯಾಶ್ ರೇಸ್ಗೆ ಅಥವಾ ಪ್ರಾಸ್ಟಿಟ್ಯೂಟ್ಗೆ ಸೇರಿಸ್ತಾ ಇರೋದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಯುನಿಸೆಫ್ನ ಎಸ್ಟಿಮೇಟ್ಸ್ ಪ್ರಕಾರ ಸುಮಾರು 60,000 ಚೈಲ್ಡ್ ಪ್ರಾಸ್ಟಿಟ್ಯೂಟ್ಸ್ನು ಫಿಲಿಪೈನ್ಸಲ್ಲಿದ್ದಾರೆ ಅನ್ನೋದನ್ನ ನಾವು ಕಾಣ್ಬೋದು. ಸೊ ಇವೆಲ್ಲವೂ ಕೂಡ ನಮಗೆ ಇನ್ನೂ ಸ್ಲೇವರಿ ಪದ್ಧತಿ ಅಥವಾ ಗುಲಾಮಗಿರಿ ಪದ್ಧತಿ ಇಡೀ ವಿಶ್ವದಲ್ಲಿ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಮುಖವಾದಂಥ ಒಂದು US ಸ್ಟೇಟ್ ಡಿಪಾರ್ಟ್ಮೆಂಟ್ ಎಸ್ಟಿಮೇಟ್ಸನ್ನು ನಾವು ನೋಡಿದರೆ 6 ಲಕ್ಷದಿಂದ 8,20,000 ಪುರುಷರು, ಮಹಿಳೆಯರು, ಚಿಲ್ಡ್ರನ್ಸ್ಗಳು ಇವ್ರನ್ನೆಲ್ಲರನ್ನೂ ಕೂಡ ವಿಶ್ವದ ವಿವಿಧ ಗಡಿಗಳಿಗೆ ಮಾರಾಟವನ್ನು ಮಾಡಿರೋದು ಮತ್ತು ಬೇರೆ ಬೇರೆ ಒಂದು ಅಪರಾಧ ಕೃತ್ಯಗಳಲ್ಲಿ ಅವ್ರನ್ನ ತೊಡಗಿಸಿರೋದನ್ನು ನಾವು ಕಾಣೋದಕ್ಕೆ ಸಾಧ್ಯ. ಇವೆಲ್ಲವೂ ಕೂಡ ನಮಗೆ ಗುಲಾಮಗಿರಿ ಪದ್ಧತಿ ಇನ್ನೂ ಕೂಡ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಇದೆ ಅನ್ನೋದಕ್ಕೆ ಪ್ರಮುಖವಾಗಿ ಸಾಕ್ಷ್ಯಾಧಾರಗಳಾಗಿದೆ ಅಂತ ಹೇಳ್ಬೋದು. So later continue with the another article which explains the violations of the human rights by the others. That is Article 5. No torture. No one shall be subjected to torture or to cruel, inhuman or degrading treatment or a punishment. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕೂಡ ಟಾರ್ಚರ್ ಅಂತಂದರೆ ಶೋಷಣೆಯನ್ನು ಮಾಡುವ ಹಾಗಿಲ್ಲ, ಯಾವುದೇ ರೀತಿಯಂಥ ಒಂದು ಶೋಷಣೆಗೆ ಒಳಪಡಿಸೋಲ್ಲ. ಆದರೆ ಇಲ್ಲಿ ಯಾವ ಥರ ಆಗ್ತದೆ, ಇನ್ 2008 the US authorities continue to hold 270 prisoners in Guantanamo Bay, Cuba without charge or a trial, subjecting them to water-boarding torture that simultaneous drowning. ಅಂದರೆ ಇಲ್ಲಿ 2008ರಲ್ಲಿ ಅಮೇರಿಕದ ಪೊಲೀಸ್ ಅಥಾರಿಟೀಸ್ಗಳು, ಮಿಲಿಟರಿ ಅವರು ಸುಮಾರು 270 ಪ್ರಿಸನರ್ಸ್ಗಳನ್ನ ಅಥವಾ ಕೈದಿಗಳನ್ನು ಅರೆಸ್ಟ್ ಮಾಡಿ ಕ್ಯೂಬಾದಲ್ಲಿ ಅವ್ರನ್ನ ಯಾವುದೇ ರೀತಿಯಂಥ ವಿಚಾರಣೆಗೆ ಒಳಪಡಿಸದೆ ಅವ್ರನ್ನ ಶೋಷಣೆಗೆ ಒಳಪಡಿಸಿದ್ದನ್ನು ನಾವಿಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಫಾರ್ಮರ್ ಪ್ರೆಸಿಡೆಂಟ್ ಜಾರ್ಜ್ W. Bush authorized the CIA to continue the secret detention and interrogation despite the violations of the international law. ಜಾರ್ಜ್ W. Bush ಅವರು ಪ್ರೆಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಅವರು ಕೂಡ ಇಲ್ಲಿ ಹಲವಾರು ಅಂತಾರಾಷ್ಟ್ರೀಯ ಕಾನೂನನ್ನು, ಮಾನವನ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡೋದಕ್ಕೆ